12 ಜನ ವೈಫ್ ಇದೆ ಅಂತ ತೊಂದರೆ ಇಲ್ಲ. ಅವರಿಗೆಲ್ಲ ಒಂದೊಂದು ರೂಮ್ ಒಟ್ಟಿಗೆ ಅವರೆಲ್ಲ ಮಾತಾಡೋಕೆ ಇದು ಅಂತ ನಿಮಗೆ ಪಾಮಿಸ್ಟ್ರಿ ಓದಿದ್ರೆ ಅವರು ಫ್ರೀ ಆಫ್ ಕಾಸ್ಟ್ ಅಂತ ಇಲ್ಲ. ಮತ್ತು ನಿಮಗೆ ಡಿಸೈನ್ ಎಲ್ಲ ಹಿಂಗಪ್ ವೆಜಿಟೇಬಲ್ ಇದರಿಂದ ಅಂತ ತೋರಿಸ್ತಾರೆ ಅಂತ ನಾವು ಅದಕ್ಕೆ ಹೋಗಿ ಅಲ್ಲಿ ಒಳಗೆ ಹೋಗಿ ಕೂರಿಸ್ಕೊಂಡು ನಮಗೆ ಹೋದಲ್ಲ ಎತ್ತಾಯ್ತಂತ ಎಲ್ಲ ತಗೊಂಡು ಬಂದು ಆಮೇಲೆ ಕಡ್ರೆ ಬಿಲ್ಲ ಬ್ಯಾಡ್ ಆಯ್ತಂತ. ಎಲಿಫೆಂಟ್ ಗುಡ್ ಮಾರ್ನಿಂಗ್ ಮಾಡ್ತಿತ್ತಂಬ್ರ ಅವರಿಗೆ ನಮಸ್ತೆ ಮಾಡ್ತಿರ್ತಾರೆ. ಮಿಸ್ಟರ್ ರಸಿಕಿರಣ್ ಅವರಿಗೆ ಹಿಸ್ಟ್ರಿ ಅಂದರೆ ಜೀವ. ನನಗೆ ಹಿಸ್ಟ್ರಿ ವರ್ಸ್ಟ್ ಸಬ್ಜೆಕ್ಟ್, ನಂಗೆ ಇಷ್ಟನೇ ಅಲ್ಲ. ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಡೇ 2 ಆಫ್ ಜೈಪುರ್. ಮತ್ತೆ ಅಗೇನ್ ಕಳಿ ಈ ಡ್ರೆಸ್ ಮೇಲೆ ಇದು ನಂದು ಸಹ ಅಲ್ಲ, ಇವ್ರದ್ದು ಓವರ್ ಸೈಜ್ಡ್ ಹಾಕೊಂಡು ಹೊರಟಿದೆ. ಇದು ಪ್ರಾಪರ್ಟಿ ನಿಮ್ಮನ್ನು ತೋರಿಸ್ಬೇಕಂತ ನೀವೇನೋ ಆಟ ಆಡೋದು ಎಂಥದ್ದು ರಾಯಲ್ ಆಗಿ ರೆಡಿ ಆದ್ರಂದ್ರೆ ಬನ್ನಿ ಪಾಪ 7 ಗಂಟೆಗೆ ಡ್ರೈವರ್ನ ಕರೆದು ನಾವು 7:45 ತಿಂಡಿಗೆ ಹೋಗ್ಬೋದು. ವಾಟ್ ಡು ಯು ಸೇ ಯಜಮಾನ್ರೆ? ನೋಡಿ ಗಾಳಿ ಬರ್ತೈತಾ? ತಿಂಡಿ ತಿಂಬ, ಈಗ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಐತೆ ಅಂತ ಎತ್ಕೊಂಬ. ರೂಮ್ ಬುಕ್ ಮಾಡೋ ಹೊತ್ತಿಗೆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ತಗೊಂಡಿದ್ದೈತೆ ನಾವು. ಸೊ ಇದೆಲ್ಲ ಇದಿತ್ತು. ಇವ್ರು ಬೆಳಿಗ್ಗೆ ಮ್ಯಾಗಿ ತಿಂತಿದ್ಕೊಂಡು ಅದಕ್ಕೆ ಅವ್ರಿಗೆ ಕೇಂತಿದ್ದೆ ಮ್ಯಾಗಿ ಅಂತ ತಿಂತಿದ್ರಿ ಅಂತ. ನಾನು ಪರಾಟ ಮತ್ತು ಕಟ್ ಫ್ರೂಟ್ಸ್ ತಗೊಂಡೆ ಮತ್ತು ಒಂದು ಎಗ್ ಮತ್ತು ಸ್ವಲ್ಪ ನೀರು, ಇಷ್ಟೇ ನಂದು. ಇವತ್ತು ಫುಲ್ ಸುತ್ತು ಪ್ಲ್ಯಾನ್ ಎಂತಂದರೆ ಬೆಳಗ್ಗೆ ಫೋರ್ಟ್ ಪ್ಯಾಲೇಸ್ ಹೋದರೆ ಸಂಜೆ ಮೇಲೆ ಒಂದು ಪ್ಲೇಸಿಗೆ ಹೊತ್ತು ಅಲ್ಲಿ ರಾಜಸ್ಥಾನಿ ಕಲ್ಚರ್ ಟ್ರೆಡಿಷ್ನೆಲ್ಲ ಚೆಂದ ಮಾಡಿ ಡಿಪೆಕ್ಟ್ ಮಾಡ್ತಾರೆ. ಸೊ ಅಲ್ಲಿ ಪಪೆಟ್ ಡ್ಯಾನ್ಸ್, ಫೋಕ್ ಡ್ಯಾನ್ಸ್ ಎಲ್ಲದೂ ಒಂದೇ ಕಡೆ ಇರುತ್ತೆ. ಕ್ಯಾಮೆಲ್ ರೈಡ್, ಎಲಿಫೆಂಟ್ ರೈಡ್ ಎಲ್ಲದೂ ಕೂಡ. ಸೊ ಅಲ್ಲಿಗೆ ಇವತ್ತು ಹೊತ್ತು ರಾತ್ರಿ ಮೇಲೆ ಊಟಕ್ಕೆ ಅಲ್ಲಿ ಅಥೆಂಟಿಕ್ ರಾಜಸ್ಥಾನಿ ಥಾಲಿ ಸಹ ಸಿಕ್ಕತ್ತು. 2 ದಿವಸ ಆದ್ರೂ ರಾಜಸ್ಥಾನಿಗೆ ಬಂದು ಅಥೆಂಟಿಕ್ ಥಾಲಿ ತಿನ್ನಲಿಲ್ಲ. ಸೊ ನಾನು ಕಂಪ್ಲೇಂಟ್ ಮಾಡ್ತಿದ್ದೆ ನಂಗೆ ಅಥೆಂಟಿಕ್ ಥಾಲಿ ತಿನ್ಕಂತ. ಮಾರನೇ ದಿನ ನಾವು ಇಲ್ಲಿಂದ ಡೆಲ್ಲಿಗೆ ಹೋಗ್ಕಿತ್ತು. ಸೊ ಇವತ್ತೇ ಆದಷ್ಟೆಲ್ಲ ಮುಗಿಸಿಬಿಡುವ ಅಂತ ಬೆಳಿಗ್ಗೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ನಾವು ಹೊರಟು. ಮೇರ್ ಫೋರ್ಟ್ ಕಡೆ ಅವ್ರ ಹತ್ರನೇ ಕೊಡುವ ಬಿಡಿ. ಮಾಮೇರ್ ಫೋರ್ಟ್, ದಿಸ್ ಇಸ್ ದ ಫೋರ್ಟ್. ನಾವು ಅಲ್ಲಿವರೆಗೆ ಹೋಯ್ಕೊ ನಾನು ಹೋಗ್ಬೋದೇನಂದ್ರೆ ಆನೇಲಿ ಕುತ್ಕೊ. ಕ್ಯಾಶ್ ಇಲ್ಲ, QR ಇಲ್ಲ ಅಂತ. ಓ ಇಲ್ಲಿ ಕೂತ್ಕೊಂಡ್ ಇಲ್ಲೇ ಇತ್ತಲ್ಲ ಆನೆ. ನಾವು ಎಲ್ಲಿತ್ತು ಗೊತ್ತಾ? ಆನೆ ಮೇಲೆ ಕಾಣಿದ್ದು ಅಲ್ಲೆಲ್ಲ ಇತ್ತಲ್ಲ ಆನೆ. ಅಲ್ಲಿ ನೋಡಲ್ಲಿ ಅವ್ರು ಮಾಡ್ತಾರೆ ನೋಡಿ. 2,500 ಕೊಟ್ಟರೆ ಕ್ಯಾಶ್ ಕೊಡೋಕೆ ಹೇಳೋರು ಅವರು. ಕ್ಯಾಶ್ ತಂದದಕ್ಕಾಯ್ತು. ನಮ್ದು ಖಾಲಿಯೇ ಪೂರ್ತಿ 3,000. 2,500 ಕೊಟ್ಟರೆ ಅವ್ರು ಮಾಡಿದ್ರೆ. ಸೊ ಎಂತ ಹೇಳ್ತೀವಿ, 2,500 ಆನೆ ಮೇಲೆ ಕೂತ್ಕೊಂಡು ಹೋಗೋಕ್ಕೆ ಚೆಂದ ಕಾಣ್ತಿಲ್ಲ. ನಾವು ಇನ್ನೂ ಬೇಗ ಬಂದರೆ ಇತ್ತಲ್ಲ, ಇನ್ನೂ ಒಳ್ಳೆ ಆಗಿದೆ ಅಂತ. ಹತ್ತುತ್ತಿತ್ತು ಬಾಬು. ಸ್ಟಾಪ್ ಮಾಡಿ ಇದು ರೆಡ್ ನೋಡಿ ಕಾಣ್ತಿತ್ತಾ? सामने बैठ सकते क्या भैया? नहीं सर, यही कंफर्टेबल रहेगा। अच्छा, ऐसे बैलेंस नहीं ವ್ಯೂ ಕಣೆ ಸಣ್ಣ. ಅದನ್ನ ಫುಲ್ ಫೋರ್ಟ್ ವಾಲ್ ಇದೆ ನೋಡಿ, ಸುತ್ತ ಮೌಂಟೇನ್ ಸುತ್ತ ನೋಡಿ. ಎಂಡಲ್ಲಿ ಮೌಂಟೇನ್ ಎಂಡ್ ನೋಡಲ್ಲಿ ನೋಡಿ ಫೋರ್ಟ್ ವಾಲ್. ಅದಾ? ಅದನ್ನ ನಿನ್ನೆ ಹೋಗಿದ್ದೆ ರಾತ್ರಿ, ಜೈಗಢ್ ಫೋರ್ಟ್. ಅದು ಆಚೆ ಇದ್ದದ ಮೇಲ? ಓ ಜೈಗಢ್ ಫೋರ್ಟಾ? ಇಲ್ಲಿ ಸಕ್ಕತ್ತಿತ್ತು. ಅಕ್ಕಿಗಳ ಕಲರವ ಚಿಗಿತಿಲಿ ಹಿಂಗೆ ಹೇಳ್ತಿತ್ತು. ನಾವು ಕೆಳಗೆ ಇಳ್ಕೊಂಡು ಬರ್ತಾರಾ? ಅದಕ್ಕೆ ಎಕ್ಸ್ಟ್ರಾ ಚಾರ್ಜಾ? ನಾವು ಹಿಂಗೆ ಹೋಗ್ತಿತ್ತು. ನನ್ನ ಕಾಲು ನೋಡಿ ಹೊಲ್ಕೊಂಡು एलिफेंट गुड मॉर्निंग करता सर हमारा। अच्छा, नमस्ते करो ये देखो सर। आ जाओ। एलिफेंट गुड मॉर्निंग ಮಾಡ್ತಿತ್ತಂಬ್ರ ಅವರಿಗೆ ನಮಸ್ತೆ ಮಾಡ್ತಿದ್ದಾರೆ. 75 के अप्रोक्स एलिफेंट है जो राइड करवाते हैं यहाँ पे, सब फीमेल से। सब फीमेल से? जी सर। मेल क्यों नहीं? सर थोड़ा गुस्सा जल्दी आता है, एग्रेसिव हो जाता है मेल सर, इसलिए मुर्मुरी मेल हटा दिया। ಎಲಿಫೆಂಟ್ಸ್ ಫೀಮೇಲ್ ಇರ್ತಂಬ್ರಿ 75 ಜಾಸ್ತಿ, 11:30 तक ಮೇಲಿಗೆ 11:30 था। और उसी चक्कर में सुबह जल्दी आया। यस सर। ಎಂತ 11:30 ತನಕ ಮಾತ್ರ. ಹಾಂ, ಅದು ಮಹಾರಾಜದ ಗಾರ್ಡನ್ ಅಂದ್ರೆ. ಹೌದು, ಅಲ್ಲಿ ನಡ್ಕೊಂಬಪ್ಪೋರಿಗೆಲ್ಲ ಬೇರೆ ಜಾಗ ಐತೆ ಆಚೆ ಕಡೆ. ನೋಡಿ ಇದು ಆಮೇಲೆ
ಫೋರ್ಟ್. ಇದು ಫುಲ್ ಸೆಕೆ ಆಗ್ತುಂಟು ನಂಗೆ ಈಗ ಸೆಕೆ ಆಗ್ತುಂಟು. ಇದು ಹಾಕಿ ಅದು ಶೀಶ್ ಮೆಹಲ್ ಅಂಬ್ರ ಕಾಣ್ತದಲ್ಲ, ಇದು ಕೆಳಗೆ ಬೆಟ್ಟದ ಎಂತಕ್ಕೆ ನಂಗಾಡ ಬಡಿಸಿದ್ರೆ ಗೊತ್ತಿಲ್ಲಪ್ಪ, ಅಲ್ಲೆಲ್ಲ ಬಾರಿಸ್ತಾರೆ. ನಂಗೆ ಈ ಬೆಟ್ಟ ಇಷ್ಟ ಆಯ್ತು, ಇದೆಲ್ಲ ಕತೆಗೆ ನನಗೆ ಇಷ್ಟ ಆಯ್ತು. ಗೈಡ್ ಹಿಡ್ಕೊಂಡು ಕೇಂತಿದ್ರು ನಂಗೆ. ಫಸ್ಟ್ ಆಫ್ ಆಲ್ ಗೈಡ್ ಕತೆಗೆ ಅಂದ್ರೆ ಅದಿಲ್ಲ, ಅದಕ್ಕೆ ಬೆಟ್ಟ ಇದ್ದಾಗ ಹೋಗ್ತಿದ್ದೆ. ಜನ ಸುಮಾರು ಇದ್ರಪ್ಪ. ಕಾಣ್ತಿತ್ತ ವೀಲ್ ಚೇರ್ ರಾಣಿ ವೀಲ್ ಚೇರಲ್ಲಿ ಹೋಗ್ತಿದ್ರು. ರಾಣಿ ವೀಲ್ ಚೇರಲ್ಲಿ ಹೋಗಿದ್ರಂಬ್ರೆ ಅಂತಕ್ಕಂದ್ರೆ ಅವ್ರದ್ದು 60-70 kg ಜ್ಯುವೆಲ್ರಿ ಹಾಕೊಂಡು ಆಮೇಲೆ ಡ್ರೆಸ್ 10-15 kg, ಒಟ್ಟಿಗೆ 3 kg ಇರ್ತೈತೆ ಅಂದ್ರೆ ಅದಕ್ಕೆ ವೀಲ್ ಚೇರ್ ಅಂತ ಇದಿರುತ್ತಲ್ಲ. ವೆಜಿಟೇಬಲ್ಸಿಂದ ಮಾಡಿದ ಪೇಂಟಿಂದ, ಬಟ್ ಇಲ್ಲಿ ಕಣಿ ಎಲ್ಲ ಬರೆದಿದ್ದು ಪಿಂಟು ಅದು ಇದು ಇಂದ್ರ ಎಲ್ಲ ಬರೆದು ಹಾಳು ಮಾಡ್ಯಾರ. ಬೇವಕೂಫ್ ಲೋಗಂತೆ ತಲೆ ಇಲ್ಲ ಜನಕ್ಕೆಲ್ಲ ಹಾಳು ಮಾಡ್ಯಾರ ಚಂದ ಪೂರ್ತಿ. ಇದು ಬಾಟ್ ಟಬ್ ಕಾಣ್ತಿತ್ತಾ ಚಿಕ್ಕದು. आप इधर पेंटिंग बनाओ, आप ಯಾವ್ದು दीदी आप इधर बनाइए थोड़ा वीडियो अंदर का साइड। सर आप इधर आइए। ಚಂದ ಇತ್ತು, ಬಟ್ ಕತಿಕೆ ಅಂದ್ರೆ ನಂಗೆ ಉದಾಸೀನ ಅಷ್ಟೇ. ಮುಂಚೆಯಿಂದನೂ ಹಿಸ್ಟ್ರಿ ಅಂದ್ರೆ ಆತಿಲ್ಲ ಅಂತ ಅನ್ಕೊಂಡೆ ಬಂದಿದೆ. ನಮ್ಮ ಮಿಸ್ಟರ್ ರಸಿಕಿರಣ್ ಅವರಿಗೆ ಹಿಸ್ಟ್ರಿ ಅಂದರೆ ಜೀವ. ನನಗೆ ಹಿಸ್ಟ್ರಿ ವರ್ಸ್ಟ್ ಸಬ್ಜೆಕ್ಟ್, ನಂಗೆ ಇಷ್ಟನೇ ಅಲ್ಲ. ಇದೆಲ್ಲ ಪೇಂಟಿಂಗ್ ನೋಡಿ ಕಾಣ್ತದ, ಕುದುರೆ ಅಟ್ಯಾಕ್ ಸಾಕಾಗಿದೆ. ಇಲ್ಲಿ ಫೈಟಿಂಗ್ ಮಾಡೋದು, ಅಲ್ಲಿ ನೋಡಿ ಲೇಡೀಸ್ ಕುದುರೆ ಬಿಡೋದಿತ್ತು ನೋಡಿ, ಅಲ್ಲ ಟೈಗರ್ ಒಟ್ಟಿಗೆ ಫೈಟ್ ಮಾಡೋದು. ಚೆನ್ನಾಗಿದೆ, ಎಷ್ಟು ಪ್ಯಾಷನೇಟ್ ಇದೆ ಹೇಳ್ತಿದ್ರು. ನಂಗೆ ಈ ಥರ ಫೋಟಿ ಕರ್ಕೊಂಡೆ ಹುಡುಗಿ ಕ್ಯಾಮಲ್ ಓಡಿಸೋದು ನೋಡಿ. ಮತ್ತೆ ಇಲ್ಲಿ ನೋಡಿ ಲಾಸ್ಟ್ ಥಾಮಸ್ ಹತ್ರ ನೋಡಿ ಇಲ್ಲಿ. ಅಂದರೆ ಅದೇ ಹೇಳಿದ್ನಲ್ಲ, ನಂಗೆ ಹಿಸ್ಟ್ರಿ ಅಂದ್ರೆ ಅತ್ಲ ಇವ್ರಿಗೆ ಸಖತ್ ಇಷ್ಟ ಅಂತ. ಎಂತ ಮಾಡೋಕ್ಕಿಲ್ಲ, ಮದುವೆ ಆದ್ಮೇಲೂ ಫೋರ್ಟಿ ಕರ್ಕೊಂಡ್ಬಂದೆ. ಜೋಧ ಅಕ್ಬರ್ ಮೂವಿ ಕಂಡಿದ್ರೆ, ಇದು ಯಾರು ಜೋಧನ? ಜೋಧ ಅಕ್ಬರ್ ಮತ್ತೆ ಐಶ್ವರ್ಯ ಫೈಟ್ ಮಾಡಿದ್ರು. ಅದೇ ಅವಳ ಹೆಸರು ಜೋಧನ? ಜೋಧ. हाँ जोधा क्वीन ಇದು ಪ್ಯಾಲೇಸ್ ಇದೆ ಆಮೇಲೆ ಫೋರ್ಟ್. जोधा अकबर मूवी का फीमेल है फीमेल ओल्ड पार्ट है, पूरी बिल्डिंग को मानसिंह पैलेस दिया। अभी आप थोड़ा बाहर चलोगे, मैं आपको एक आटा पीसने का चक्की दिखाऊंगा। सर जो रानी फाइट करता था, राजा चक्की से आटा पिसवाता था, किचन का काम करवाता था। तो सर सब रानी मिलके साथ रहता था, नो फाइट, क्योंकि रानी को मैसेज था हम झगड़ेंगे तो पनिश में हमको चक्की से आटा पीसना पड़ेगा, किचन में सब्जी बनाना पड़ेगा, खाना बनाना पड़ेगा। तो वो बहुत कम ऐसा होता था कि उनमें झगड़ा होता था सर। और सर ये 12 वाइफ राजा साहब के ज़्यादा नहीं था, हमारा जयपुर का ಮಾನ್ಸಿಂಗ್ ಅಂತ ರಾಜ ಇದ್ದ, ಅವರಿಗೆ 12 ಜನ ವೈಫ್ ಆಯ್ತಾ. 12 ಜನ ವೈಫ್ ಇದೆ ಅಂತ ತೊಂದರೆ ಇಲ್ಲ. 200 years later ಅವರಿಗೆಲ್ಲ ಒಂದೊಂದು ರೂಮ್ ಒಟ್ಟಿಗೆ, ಅವರೆಲ್ಲ ಮಾತಾಡೋಕೆ ಇದು ಈ ಮಂಟಪ ಗಮ್ಮತ್ತಲ್ಲ. ಆ್ಯಂಡ್ ಜಗಳ ಆಡೋಕ್ಕಿಲ್ಲ ಒಟ್ಟೊಟ್ಟಿಗೆ. ಜಗಳ ಆಡ್ರೆ ಎಂತ ಮಾಡ್ತಾರೆ ಅಂದರೆ ಎಲ್ಲರನ್ನೂ ಅಂದರೆ ಪನಿಷ್ಮೆಂಟ್ ಅಂತಂದರೆ ಆಟ ಇದ್ದದ್ದು ಹಿಟ್ ಮಾಡೋದು ಕೆಲಸ. ಅದಕ್ಕೆ ಯಾರು ಜಗಳ ಮಾಡ್ತಿಲ್ಲ, 12 ಜನ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಿದ್ರು. ಕಿಚನ್ ಕೆಲಸ ಎಲ್ಲ ಯಾರು ಮಾಡೋದು ಅಂತ ಜಗಳ ಮಾಡೋದು ಎಲ್ಲ ಖುಷಿಯಲ್ಲಿ 12 ಜನ ಒಟ್ಟಿಗೆ ಖುಷಿಯಲ್ಲಿ ಇರ್ತಿದ್ರೆ. ನಮ್ಗೆ ಯಾರು 12 ಜನ ವೈಫ್ ಒಬ್ಬರೇ ಇರೋದಲ್ಲ. ಇನ್ನೊಂದು ರಾಜ 100 ವೈಫ್ ಅಂಬ್ರು, 109. ಆಗಲಿನವ್ರು ಪುಣ್ಯಾತ್ಮರ ಕಾಮೆಂಟ್ ಮಾಡಿ. ಹುಡುಗರೆಲ್ಲ ಹೇಳ್ಬೋದು ಆಗ್ಲಿನವ್ರು ಪುಣ್ಯಾತ್ಮರ ಅಂತ, ಹುಡುಗಿರೆಲ್ಲ ಹೇಳಿರ್ಬೋದು. ಕಾಣ್ತೈತಾ स्लोली जाना होल्ड करके। ಬರ್ತಿಲ್ಲ ನಾನು ಅಪ್ಪನ ಬ್ಯಾಟ್ ಇರ್ತದ. ಓ ಚಂದ ಇತ್ತಲ್ಲ ಟನಲ್ ಒಳಗೆ ಹೋಗ್ತದೆ. ಇಲ್ಲಿ ಹೋದ್ರೆ ಸುಮಾರು ಹೋಗ್ತಿರ್ತಂತ. ಅಲ್ಲಿ 3.5 ಕಿಲೋಮೀಟರ್ ಹೋಗ್ತಿರ್ಬೋದಾ ನಾವು? ಹೋಗೋಣ. ಇದೆಲ್ಲ ನಿಮ್ಗೆ ನಿನ್ನೆ ಎಂತದ್ದು ಗಮ್ಮತ್ ಇದು ಮಾಡ್ಬೇಕು ಅಂತ ಹೇಳ್ತಿದ್ರಲ್ಲ. ಇಲ್ಲೆಲ್ಲ ಆತ್ಮಗಳಿರಲ್ವಾ? ಆತ್ಮಗಳಲ್ಲ, ಸ್ವಲ್ಪ ಎದುರಾದ ಮೇಲೆ ನಮ್ಗೆ ಎಲ್ಲಿಂದ ಹೊರಗೆ ಬರ್ಬೋದು.
ಅಲ್ಲೂ ಹೋಗ್ಬೋದು, ಹೋಗಿ ಬನ್ನಿ. ಒಂದ್ಸಲ ಹೋಗಿ ಬರೋ ಬನ್ನಿ. ಬ್ಯಾಟ್ ಗೀಟ್ ಎಲ್ಲ ಇರ್ತದೆ. ಭೂತ ಪ್ರೇತ ಎಲ್ಲ ಮೇಲೆ ಹತ್ತುತ್ತಾ ಹೋಗ್ತದೆ. ನೋಡಿ ಹಾಂ, ಫುಲ್ ಕ್ಲೋಸ್ ಇದೆ, ಚಿಕ್ಕ ಚಿಕ್ಕ ಆಗುತ್ತೆ ಅಂತ. ಮೇಲೆ ಹೋಗ್ತಾ ಹೋಗ್ತದೆ. ಅಲ್ಲಿ ಯಾಕೆ ಓಪನ್ ಇಟ್ಟಿದ್ದಾರೆ ಅವರು? ಹೋಗ್ಲಿಕ್ಕೆ ಜನರಿಗೆ ಬೇಕಾದ್ರೆ ಹೋಗ್ಬೋದು. ಒಂಥರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಗಾಡಿ ಅಲ್ಲಪ್ಪ ಪೂರಾ ಜಾಮನ್ है. निकल जाएगी गाड़ी, ज़्यादा टाइम नहीं लगेगा, 2 मिनट लगेगा पूरी यहाँ से निकलने में. ये गाड़ी भी निकल ಟಿಕೆಟ್ ತಗೊಂಡಿತ್ತಲ್ಲ ಅದರಲ್ಲೇ ಜೀಪಿಗೆ ದುಡ್ಡಿತ್ತಮ್ಮ. ಸೊ ಅಲ್ಲಿ ನಾವು ಕೆಳಗೆ ಹೋಗ್ತೀವಿ ಈಗ ಜೀಪಲ್ಲಿ ಕೆಳಗೆ. ಶೇರಿಂಗ್ ಅಂತ ಗೊತ್ತಿಲ್ಲ, ಜೀಪ್ ಇತ್ತಲ್ಲ ಜೀಪಲ್ಲಿ ಕೂತ್ಕೊಂಡಿದ್ದೆ. ಕಂಬ ತುಂಬ ಜಾಮ ಇತ್ತು, ಎಷ್ಟೊತ್ತಿಗೆ ಹೊರಗೆ ಹೋಗ್ತಂತ. ಏ ಥೋಡಾ ಬಡ ಹೋಗ್ಯಾನ. नहीं, ये शॉर्ट साइज है, ये लॉन्ग साइज है. नहीं ये तो बांधने वाला है ना, इसमें नाड़ा है ना, ಇದು ನಾಡಂಡ एडजस्टेबल. हाँ, ये बंधेगा. एक मैरून और ಇದು ಚೆನ್ನಾಗಿ ನಿಲ್ಲುತ್ತೆ, ಬಟ್ ಇದು ಚೆನ್ನಾಗಿ ನಿಲ್ಲುತ್ತೆ. वन वी हैव दिस मैरून ಅದು ಏ कितने का है? 1250. 1250 का. ये 850, ये जो दिखा है ये 1050, ये 1250. ಓ सेम 1250. और नहीं यो कालो इधर ಯಾವ್ದಿದಾ ಅಲ್ಲ, ಒಂಥರ ಇದು ಡಿಫ್ರೆಂಟ್ ಆಗಿ ಯಾವುದು. ಸಿಲ್ವರ್ ಲೈನಿಂಗ್ ತರ. on this blue. ಇದೆಲ್ಲ ನಾರ್ಮಲ್ ಅಲ್ಲ ಅದೇ ನಾವು ಮಾಡ್ತಿರ್ತೇವೆ. ದಿಸ್ ಇಸ್ ಗುಡ್. ಇದು ಸ್ವಲ್ಪ ये मत इधर दूसरा ಬಟ್ ಇದು ಡಿಸೈನ್ ಸಿಂಪಲ್ ಆಯ್ತು. ಅದು ಆನೆ ತರ ऐसा डिजाइन में ऐसा कलर नहीं है. नहीं सर, ಇದು ಸೇಮ್ ಅಲ್ಲ, ये मेरे को डार्क कलर पीलो कलर की 1250. सेम रेंज में नहीं, ये 1050. हाँ ये 1250. 1250 का नहीं चाहिए. ಇದು ತಗೊಳ್ಳ. ಇದು ರಾಜಸ್ಥಾನ್ ಸ್ಟೈಲ್ ಈ ತರ ಆನೆಗಿನ ಅಲ್ಲ, ಬಟ್ ಈ ತರ ಸಿಕ್ಕಿದ್ರೆ ಒಳ್ಳೇದು. ಬಟ್ ಇದನ್ನ ನಾರ್ಮಲಿ ಹಾಕಕ್ಕಾಗಲ್ಲ, ಇದನ್ನೆಲ್ಲ ಸ್ವಲ್ಪ ಎಲ್ಲ ಕಡೆ ಹಾಕ್ಬೋದು. ಈ ये शॉर्ट साइज है, ये यहाँ तक का साइज है, ये लॉन्ग. ये ठीक है. और मुझे टॉप चाहिए, ये रखो ना, ये रखो. साल 2 साल 3 साल पहन लिया, फट गया फट गया, मन भर गया, इसको फेंकना नहीं, कभी भी इसको रिफंड करना. इसका 50% मनी बैक एनी टाइम. जब ಈ ಥರ ಫೋರ್ಟ್ ಈ ಥರ ಪ್ಲೇಸಿಗೆ ಬಂದರೆ ಸ್ವಲ್ಪ ಜಾಗ್ರತೆಯಲ್ಲಿ ಇರ್ಕ. ನಮಗೂ ಒಂದ್ಸಲ ಮೈಸೂರಲ್ಲಿ ಎಕ್ಸ್ಪೀರಿಯನ್ಸ್ ಆಯ್ತೈತೆ. ಯಾರಿಗೆ ಹೇಳಿದ್ದೀನಿ ಹಿಂಗೆ ಹೇಳ್ಬೇಕು. ಒಂದ್ಸಲ ಮೈಸೂರಲ್ಲಿ ಎಕ್ಸ್ಪೀರಿಯನ್ಸ್ ಆಯ್ತೈತೆ. ಸ್ಟಿಲ್ ಈ ಸಲನೂ ಅಗೇನ್ ಕಾಣಿ ಗೈಡಿಂದ ನಮಗೆ 4,500 5,000 ಬಿಲ್, 5,000 ಬಿಲ್ ಆಯ್ತೈತೆ. ಆಮೇಲೆ ಒಂದೊಂದು ಸ್ಕರ್ಟ್ ಕ್ಯಾನ್ಸಲ್ ಮಾಡಿದೆ. ಅವರಮ್ಮಂಗೊಂದು ಸ್ಯಾರಿ, ನನ್ನಮ್ಮಂಗೊಂದು ಸ್ಯಾರಿ, ಅವ್ರಿಗೆ ಅವ್ರು ತಗೊಂಡ್ರು, ನನ್ನಮ್ಮಂಗೆ ತಗೊಂಡೆ. ಮತ್ತು ಎಂಥದ್ದು ಶಾಲ್, ಮತ್ತು ಒಂದು ಅಷ್ಟೇ 3 ಐಟಮಾ 4 ಐಟಮ್ 3 ಐಟಮಿಗೆ 1850 ಅಮ್ಮಗೆ ತಗೊಂಡಿದ್ದು. ನಾನು ಅವಾಗ ತಗೊಂಡು 1050 ಏನೋ. ಆಮೇಲೆ ನಾ ತಗೊಂಡು ಶಾಲಿಗೆ 1050. ಇನ್ನೊಂದು 1500 ಸ್ಕರ್ಟ್ ತಗೊಂಡಿದ್ದೆ. ನಂಗೆ ಆ್ಯಕ್ಚುಲಿ ಸ್ಕರ್ಟ್ ಇಷ್ಟ ಆಯಿತು, ಬಟ್ ಅದಕ್ಕೆ ಟಾಪ್ ಅಂತ ಸರಿ ಇರಲಿಲ್ಲ, ಸೊ ಅದು ಬೇಡ ಅಂತ ಬಿಟ್ಟೆ. ಇದು 3 ಐಟಮಿಗೆ 4,500 ಆಯಿತು. ಬ್ಯಾಂಬುದೆಲ್ಲ ಅಂದ್ರಪ್ಪ, ಬ್ಯಾಂಬುದು ಮತ್ತೊಂದು ಇನ್ನೊಂದು ಸುಮಾರೆಲ್ಲ ಹೇಳ್ರಪ್ಪ. ಬಟ್ ಈ ಗೈಡ್ ಎಂತ ಮಾಡಿದ್ರು, ಅಲ್ಲಿಂದ ನಮಗೆ ತೋರಿಸಿ ಜೀಪಲ್ಲಿ ಕುಡಿಸ್ಕೊಂಡು ಅಲ್ಲಿಗೆ ಹೋಗಿ ಕರ್ಕೋದ್ರು ಅಂತ. ನಿಮಗೆ ಪಾಮಿಸ್ಟ್ರಿ ಓದಿದ್ರು ಅವರು, ಫ್ರೀ ಆಫ್ ಕಾಸ್ಟ್ ಅಂತ ಇಲ್ಲ. ಮತ್ತು ನಿಮಗೆ ಡಿಸೈನ್ ಎಲ್ಲ ಹೆಂಗೆ ವೆಜಿಟೇಬಲ್ ಇದರಿಂದ ಅಂತ ತೋರಿಸ್ತಾರಂತೆ. ನಾವು ಅದಕ್ಕೆ ಹೋಗಿ ಅಲ್ಲಿ ಒಳಗೆ ಹೋಗಿ ಕೂರಿಸ್ಕೊಂಡು ನಮಗೆ ಹೋದಲ್ಲ ಎಂತಾಯ್ತಂತ ಎಲ್ಲ ತಗೊಂಡು ಬಂದು ಆಮೇಲೆ ಕಡ್ರೆ ಬಿಲ್ ಬ್ಯಾಡ್ ಐತಂತ ಅನ್ನಿಸ್ತು, ಬ್ಯಾಡ್ ಇದೆ ಅಂತ ಅನ್ನಿಸ್ತು. ಸೊ ಈ ಥರ ಪ್ಲೇಸ್ಗೆಲ್ಲ ಒಪ್ಪತ್ತಿಗೆ ಗೈಡ್ ತಗೊಂಡ್ಕಿಂತ ಮುಂಚೆ ಸ್ವಲ್ಪ ಜಾಗ್ರತೆಗೆ ಇರಬೇಕು. ನಾನು ಹೇಳಿದೆ ಜಾಸ್ತಿ ಆಗಿಲ್ವ ಅಂತ, ಊರಿಗೆ ದುಡ್ಡಿನ ಬಂದಮೇಲೆ ಎಲ್ಲ ಇಲ್ಲ ಇದಕ್ಕಿರುತ್ತೆ ಅಂತ ಅಂದರು. ನಾನು ಸ್ವಲ್ಪ ಅದೇ ಥರ ಜಾಗ್ರತೆ ಇದ್ದೀನಿ ಅಂತ. ಈಗ ಸಿಟಿ ಪ್ಯಾಲೇಸಿಗೆ ಬಂದಿದ್ದು, ಇಲ್ಲ ರಾಯಲ್ ಟಿಕೆಟ್ ತಗೊಂಡಿದ್ರು. ನಾನು ಬೇಡ ಹೇಳಿದೆ, ಯಾವ್ದು ತಗೊಂಡಿದ್ದೆ. ಅವ್ರು ಫೋಟೋ ತೆಗಿತಿದ್ದಾರೆ ಈಗ. ಅವರೇ ಗೈಡ್ ಅಂತ ಅನ್ಕೊಂಡೆ, ಖುಷಿ ಆಯಿತು ಅವ್ರ ರಾಯಲ್ ಆಯ್ತಾ. ಬೇಡ ಅಂತ ಹೇಳಿದೆ, ಆದರೂ ತಗೊಂಡ್ರೆ. ಹಾಂ ಬೇಡ ಅಂತ ಹೇಳಿದ್ರು. 4,000 8,000 ಇದೆ ಟಿಕೆಟ್ ತಗೊಂಡು ಬಂದಿತ್ತು. ಈಗ ನಾವು ಇಲ್ಲಿ ಒಳಗೆ ಹೋಗಕ್ಕೆ ಅಲ್ಲಿ ಪ್ಯಾಲೇಸಿಗೆ ಇದು ಇತ್ತಲ್ಲ, ಇದು ಪಾರ್ಕಿಂಗ್ ಬಂದು ಇದು ಗಾರ್ಡನ್. ಇದು ಇಂಥ ಪ್ಯಾಲೇಸ್ ಇದೆ, ಅದ್ರ ಗಾರ್ಡನ್. ಚವಿನಿವಾಸ್
सिटी पैलेस शीश महल इस रूम का दूसरा नाम है श्रीनिवास ಶ್ರೀರಾಮ್ ನಿವಾಸ್ ಇದೆಲ್ಲ ಫುಲ್ಲು ಇದು ಮಿರರ್ 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 ಇತ್ತು ಫುಲ್ ಹೇಳ್ತಲ್ಲ ಅದು ಶೀಶ್ ಮೇಲೆಲ್ಲ ಎಲ್ಲಿ ನಾವು ಆಗ ಹೋಗಿದ್ದಕ್ಕೆ ಯಾವ ಆಗ ಆಮೇರ್ ಫೋಟೋ ಶೀಶ್ ಮೆಹಲ್ ಇರ್ತಿತ್ತಲ್ಲ ಅದರಲ್ಲ ಕ್ಯಾಂಡಲ್ ಹಚ್ಚಿ ಇಂಥದ್ದು ಬೆಳಿಗ್ಗೆಲೆ ನಕ್ಷತ್ರ ತೋರಿಸ್ಕಂತ ಇದು ಮಾಡ್ಸಿದ್ರು ಆಯ್ತಾ ಬಟ್ ಅದಕ್ಕೆ ಅಲೋ ಇರಲಿಲ್ಲ ಈಗ ನಾವು ಬಂದದ್ದು ಸಿಟಿ ಪ್ಯಾಲೇಸಿಗೆ ಪ್ರೈವೇಟ್ ಟಿಕೆಟ್ ತಗೊಂಡಿದ್ದೆ ಈಗ ಅದನ್ನ ತೋರಿಸ್ತಿದ್ರು ಕ್ಯಾಮ್ರಾ ಹಾಂ Also damals hier wurde nur letzte angezündet. Also das war gut Palast. और जो लेते हम ग्लास ऑटोमेटिक स्वाद gemacht. ಹೌದು इसमें आप बैठ के भी फोटोग्राफी कर सकते हैं किंग क्वीन ಚೆನ್ನಾಗಿಲ್ಲ ಇದೆಲ್ಲ ಯೆಲ್ಲೋ ಕಲರ್ ಗೋಲ್ಡ್ ಪ್ಲೇಟೆಡ್ ಇಲ್ಲಿ ಕೂತ್ಕೊಳ್ಳೋ और ये भी ले सकते हैं फोटो बैकग्राउंड प्लेटफॉर्म से ये कुर्सी को नहीं पहले वाली कुर्सी में बैठा पैलेस जहाँ पे रॉयल फैमिली अभी भी दिवाली सेलिब्रेट करती है और मीटिंग के लिए अलग से ಗಂಟೆ ಎಂಟು ಕಾಲ ಥ್ಯಾಂಕ್ ಯು ಬೇಬಿ ಗಂಟೆ ಎಂಟು ಕಾಲ ಆಯ್ತು ನಾವು ಹೊರಟಿತ್ತು ಚೌಕಿದಾನಿಗೆ ಇದೊಂಥರ ಮಾರ್ಕೆಟ್ ಅಮ್ರಪ್ಪ ಮಾರ್ಕೆಟಾ ಇದೊಂಥರ ಮಾರ್ಕೆಟ್ ಅಂಬ್ರ ಇಲ್ಲೇ ಒಂದು 600 ಮೀಟರ್ ನಡ್ಕೊಂಡು ಹೋಗ್ತಿರ್ತ ನಮ್ದು ಆಂಬರ್ ಪ್ರೈಡ್ ವಿಲ್ಲಾ ಇಂದ ವಿಲ್ಲಾನ ವಿಲಾಸ ಆಂಬರ್ ವಿಲಾಸಿಂದ ನಾವು ನಡ್ಕೋದೆ 600 ಮೀಟ್ರ್ ಇತ್ತಷ್ಟೇ ಅಲ್ಲಿ ರಾಜಸ್ಥಾನಿ ಅಥೆಂಟಿಕ್ ತಾಲಿ ನಂಗೆ ತಿನ್ಕೊಂಡ್ರೆ ಭಯಂಕರ ಆಸೆ ಆಯಿತು ಬಂದು 2ನೇ ದಿನ ಇದು ತಿನ್ನಲಿಲ್ಲ ಅಂತ ಸಹ ಚೆಂದ ಮಾಡಿ ರಾಜಸ್ಥಾನಿದ ಸೊ ಅದಕ್ಕೆ ಅಂತ ಅದು ಮತ್ತು ಅಲ್ಲೇ ಎಂಥದ್ದು ಅವ್ರದ್ದು ಟ್ರೆಡಿಷ್ನಲ್ ಡ್ಯಾನ್ಸ್ ಅದಿದೆಲ್ಲ ಇರುತ್ತಂದ್ರೆ ಸೊ ಕಾಂಬ ಹೆಂಗಿರುತ್ತಂತ ನೈಟ್ ಆಯ್ತಾ ಅಷ್ಟು ಚೆಂದ ಬಪ್ಪು ಡೌಟ್ ತೋರಿಸ್ತೆ ಬನ್ನಿ ನಮ್ಮದು ಪ್ರಾಪರ್ಟಿ ಈ ಥರ ಕಾಣುತ್ತೆ ಫುಲ್ ಚಳಿ ಎಷ್ಟು ತನಕ ನಡೋಕೆ ಆಗ್ತಿರ್ಲಿಲ್ಲ ವೀಡಿಯೋ ಮಾಡ್ಕೊಂಡು ಕೂಡಲೇ ಪಟ್ಟ ಸ್ಟ್ರೇಟ್ ಅದಿ ಸರಿ ಅಲ್ಲೋಗಿ ತೋರಿಸ್ತೀನಿ ಚೌಕಿದಾನಿ ಒಳ್ಳೆ ಚಂದ ಇತ್ತಲ್ಲ ಇವ್ರದ್ದು ರೆಸಾರ್ಟ್ ಉಂಟಾಗಿ ನೋಡಿದ್ದೀರಾ ಈ ಥರ ಕಾಣುತ್ತೋಳ ವಾವ್ ಸೂಪರ್ ಇದೆಂತ ಮ್ಯೂಸಿಕ್ ಅಥವಾ ಎಂಥದಿದ ಲೈವ್ ಮ್ಯೂಸಿಕ್ ಅಲ್ಲ ಕಾಪಿರೈಟ್ ಬರಲ್ಲ ಒಳಗೊಂದ್ರೆ ಈ ಥರ ಕಾಣುತ್ತೆ ಕೋತಿ ಸಕ್ಕತ್ ರಾತ್ರಿಗೂ ಕ್ಯಾಮರಾ ಇದೆ ನೋಡಿ ಅಲ್ಲಿ ಮೇಲೆ ನೋಡಿ ಮೇಲೆ ರಸಮಲೈ हल्दी घाटी जंगल वाटरफॉल तिरुपति बालाजी ಎಂತ ಬಾಬು ಎಂತ ಚಂದ ಇತ್ತು ರಶ್ ಎಲ್ಲರೂ ವರ್ಕ್ ₹1000 ತಾಲಿಗೆ ಒಂದೊಂದು ತಾಲಿಗೆ ಕೊಟ್ರು ಬೇಜಾರಿಲ್ಲ ಎಲ್ಲ ಎಂಜಾಯ್ ಮಾಡ್ಬೋದು आपके बारे में बताते हैं जीवन के जो रहे वो दिल के साथ जीवन के जो रहे वो दिल के साथ खाने बिना रह जाओगे भूले बिना नहीं रहोगे बोलोगे इंसान के मुंह के ऊपर
माता पिता के यहाँ जन्म तो लड़की का लिया, लेकिन लड़के के जैसे बने। जहाँ पानी वहाँ दूध में स्वभाव ने चढ़ जुड़ा है पिता की तरह रहा, जो भी माने लेकिन थोड़ा गुस्से में। जितना लाइफदायी माता पिता के लिए नहीं रहो, उससे ज़्यादा हस्बैंड के लिए भाग्यशाली रहो। धन की परवाह नहीं है, परवाह इज्जत और मान सम्मान। बाकी सुबह उठते हो शिव जी की पूजा पाठ किया करो, अच्छा रहेगा। ಬಾಬು ಬೇಡ ಇದು ಮಸಾಲೆ ಇಂಜರಿ ಆಗ್ಬೋದು, ಬೇಡ ಬಾಬು ಬಿಡೋ. ಇದು ಕಾಣಿ ಇಲ್ಲೆಲ್ಲ 10 ಕೆಲೆ ಇತ್ತಪ್ಪ. ಕಾಣಿತಾ ಇಲ್ಲ, ಒಂಥರ ಪಾಂಡ್ ಥರ ಮಾಡಿದ್ರು, ಅಲ್ಲಿ ಫಾಲ್ಸ್ ಥರ ಇತ್ತು, ಸಕ್ಕದಿತ್ತು. 1000 ಪರ್ ಹೆಡ್ ತಾಲಿಗೆ, ಮಲ್ಟಿ ಕ್ವಿಸಿನಿಗೆ 1700, ಬಟ್ 1000 rupees ಕೊಟ್ಟರೆ ವರ್ತ್ ಇಟ್, ಲಿಟ್ರಲಿ ವರ್ತ್ ಇಟ್. ಸೂಪರ್ ಬ್ಯೂಟಿಫುಲ್, ಐ ಲವ್ ಇಟ್. ಪಪೆಟ್ ಶೋ, ಫೋಕ್ ಡ್ಯಾನ್ಸ್, ಮ್ಯಾಜಿಕ್ ಶೋ, ಕುಸ್ತಿ ಎಲ್ಲನೂ ಒಳಗಿದೈತೆ. ಆ್ಯಂಡ್ ಅದೆಲ್ಲ ಮುಗಿಸಿ 20 ರೂಪಾಯಿ ಕೊಟ್ಟು ಗಿಡಿ ಶಾಸ್ತ್ರ, 50 ರೂಪಾಯಿ ಕೊಟ್ಟು ಪಾಮ್ ಆ್ಯಂಡ್ ಫೇಸ್ ರೀಡಿಂಗ್ ಎಲ್ಲ ಮಾಡಿಸಿ, ಮತ್ತು ನಮ್ಮದು ಮೇಯ್ನ್ ಪಾರ್ಟ್ ನಾವು 1000 rupees ಕೊಟ್ಟು ರಾಜಸ್ಥಾನಿ ಮೀಲ್ಸ್ ತಗೊಂಡೈತಲ್ಲ, ಸೊ ಅದನ್ನು ಲಾಸ್ಟಿಗೆ ಮುಗಿಸುವ ಅಂತ ಬಂದಿದ್ದು. ಆ್ಯಂಡ್ ಟ್ರೆಡಿಷ್ನಲ್ ಸ್ಟೈಲಲ್ಲಿ ನೆಲದ ಮೇಲೆ ಕೂರಿಸಿ ಊಟ ಹಾಕಿಸ್ತಾರೆ. भोजन कैसा लग रहा है शेठान जी? सब ದಾಲ್ ಬಾಟಿ ಚೂರ್ಮಾ, ಗಟ್ಟೆಕ್ಕಿ ಸಬ್ಜಿ, ಬಾಜ್ರಾ ರೋಟಿ, ರೀಜನಲ್ ಸ್ವೀಟ್ಸ್ ಎಲ್ಲದೂ ಇತ್ತು. ತಿಂದು ಹೊಟ್ಟೆ ಫುಲ್ ಆಯ್ತು. ಹಾಸ್ಪಿಟಾಲಿಟಿ ಅಂತೂ ಸಖತ್ ಇಷ್ಟ ಆಯ್ತು. ಸಾಕಂದ್ರೂ ಬಿಡೋದಿಲ್ಲ, ತಿನ್ನಿ ಅಂತ ತಿನ್ನಿಸ್ತಾ ಇರ್ತಾರೆ. ಅವ್ರು ಹಾಕ್ತಾನೆ ಚೌಕಿಧಾನಿಯಲ್ಲಿ ಊಟ ಆಯ್ತು, ಸಖತ್ ಇಷ್ಟ ಆಯ್ತು. ಊಟ ನಂಗೆ ಟೇಸ್ಟ್ ಅಷ್ಟೇ ಅಂತ ಅನ್ನಿಸ್ಲಿಲ್ಲ, ಬಟ್ ಬಿಕಾಸ್ ಅವ್ರದ್ದು ಇಪ್ಪದೆ ಹಾಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಯೂನಿಕ್ ಟೇಸ್ಟ್. ನಮ್ಮ ಉಡುಪಿ ಅವರಿಗೆಲ್ಲ ಎಲ್ಲಿದು ಅಷ್ಟು ಮ್ಯಾಚ್ ಆಗ್ತಿಲ್ಲ, ನಮ್ಮದು ಅಡುಗೆ ಅವ್ರಿಗೆ ಅಷ್ಟು ಆಗದೆ ಇರ್ಬೋದು, ಸೊ ಆ ಥರ. ಬಟ್ ಹಾಸ್ಪಿಟಾಲಿಟಿ ಇರ್ಬೋದು, ಅಲ್ಲಿ ಆ್ಯಂಬಿಯನ್ಸ್ ಇರ್ಬೋದು, ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಇತ್ತಲ್ಲ. 1000 ಪರ್ ಹೆಡ್ ನಾವು ಕೊಟ್ಟು ಹೋದ ಇಂಥದ್ದು ಊಟಕ್ಕೆ, ರಾಜಸ್ಥಾನಿ ಮೀಲಿಗೆ. ಸೊ ಈ ಬೇಡ ಅಂದ್ರೆ ಹಾಕೋದೆಲ್ಲ ಮಾಡ್ತಿದ್ದಾರೆ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್. ನೀವು ಜೈಪುರಿಗೆಲ್ಲ ಬಂದರೆ ಒಂದ್ಸಲ ಚೌಕಿಧಾನಿಗೆ ಹೋಯ್ನಿ, ವರ್ತ್ ಇಟ್. ಅಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಡೇ 2 ಆಫ್ ಜೈಪುರ್ ಮುಗೀತು. ನಾಳೆ ಡೆಲ್ಲಿಗೆ ಹೋಗ್ಕೊಂಬ್ರೆ. ಡೆಲ್ಲಿಯಲ್ಲಿ ಏರ್ ಕ್ವಾಲಿಟಿ ಇಲ್ಲ, ಅಷ್ಟು ಲೈಕಿಲ್ಲ, ಕಮೆಂಟ್ ಅಂತ ಹಾಪಕ್ಕೆ ಮನಸ್ಸಿಲ್ಲ, ಬಟ್ ಸ್ಟಿಲ್ ಅಷ್ಟೇ. ಕಾಣಿ ಚಳಿ. ಓಕೆ ಬಾಯ್.